ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ, ಕೆಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಹೋರಾಟಗಾರರ ದೃಷ್ಟಿ ಯಾವಾಗಲೂ ಕೂಡ ಭಾರತದ ಮೇಲೆ ಇರುತ್ತೆ. ಭಾರತದಲ್ಲಿ ಏನೇ ಆದರೂ ಅದನ್ನು ಅಂತಾರಾಷ್ಟ್ರೀಯ ವಿಷಯವನ್ನಾಗಿ ಮಾಡೋದಕ್ಕೆ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇರ್ತವೆ. ಮೊನ್ನೆ ನೋಡಿ, ಜಂತರ್ ಮಂತರಲ್ಲಿ ನಮ್ಮ ಕಾಕ್ರೋಚುಗಳು ಪ್ರೊಟೆಸ್ಟ್ ಮಾಡಿದ್ವಲ್ಲ, ಅದರ ಬೆನ್ನಲ್ಲೇ ಲಂಡನ್ನಲ್ಲೊಂದು ಪ್ರತಿಭಟನೆ ಆಯಿತು. ಅಲ್ಲಿನ ಪ್ರತಿಭಟನಾಕಾರರ ಉದ್ದೇಶ ಭಾರತದ ಪ್ರಧಾನಿಯ ರಾಜೀನಾಮೆಯನ್ನು ಕೇಳೋದು. ಪ್ರಧಾನಿ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಲಂಡನ್ನಲ್ಲಿ ಪ್ರತಿಭಟನೆ. ಅದರ ನೇತೃತ್ವ ಯಾರದು ಗೊತ್ತಾ? ಗ್ರೆಟಾ ಥನ್ಬರ್ಗ್ದು. ಸ್ವೀಡನ್ ಮೂಲದ ಈಕೆ ತನ್ನನ್ನು ತಾನು ಪರಿಸರ ಹೋರಾಟಗಾರ್ತಿ ಅಂತ ಹೇಳ್ಕೊತಾಳೆ. ಆದರೆ ಪರಿಸರ ಒಂದು ಬಿಟ್ಟು ಮಿಕ್ಕೆಲ್ಲ ಹೋರಾಟಗಳಲ್ಲೂ ಈ ಗ್ರೇಟಾ ಕಾಣಿಸ್ಕೋತಾಳೆ. ಗಾಜಾದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅಂದಾಗ ಅದರ ಬಗ್ಗೆ ಹೋರಾಟದಲ್ಲಿ ಈಕೆ ಕಾಣಿಸ್ಕೊಂಡ್ಲು. ಈಗ ಮೋದಿ ರಾಜೀನಾಮೆ ಕೇಳ್ತಾ ಕಾಕ್ರೋಚ್ ಪ್ರೊಟೆಸ್ಟ್ಗೆ ಬೆಂಬಲ ಕೊಡೋದಿಕ್ಕೆ ಬ್ರಿಟನ್ನಲ್ಲಿ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾಳೆ. ಭಾರತ FCRA ಅಮೆಂಡ್ಮೆಂಟ್ ಬಿಲ್ ಅನ್ನ ತರ್ತಾ ಇರೋದು ಯಾರ್ಯಾರನ್ನ ಆತಂಕಕ್ಕೆ ಈಡು ಮಾಡ್ತಾ ಇದೆ ಅನ್ನೋದು ಈ ಪ್ರತಿಭಟನೆಗಳ ಮೂಲಕ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣ್ತಾ ಇದೆ. ಆದರೆ ನಿಜವಾಗ್ಲೂ ಮಾನವ ಹಕ್ಕುಗಳ ದಮನ ಆಗ್ತಾ ಇರೋ ಪಾಕಿಸ್ತಾನದ ಬಗ್ಗೆ ಈ ಅಂತಾರಾಷ್ಟ್ರೀಯ ಹೋರಾಟಗಾರರು ಯಾರು ದನಿ ಎತ್ತೋದಿಕ್ಕೆ ಹೋಗೋದಿಲ್ಲ. ಸೊ ಜಾಗತಿಕ ಬೆಂಬಲದ ನಿರೀಕ್ಷೆಯಲ್ಲಿ ಸೋತಿರೋ ಪಾಕಿಸ್ತಾನಿ ಹೋರಾಟಗಾರರು ಈಗ ತಮ್ಮನ್ನ ತಾವೇ ಬೆಂಬಲಿಸಿಕೊಳ್ಳೋದಿಕ್ಕೆ ನಿಂತಿದ್ದಾರೆ. ಪಾಕಿಸ್ತಾನದ ಸೇನೆ ಆಕ್ರಮಿತ ಕಾಶ್ಮೀರದಲ್ಲಿ ದಾಳಿ ಮಾಡಿದ್ರೆ, ಬಲೂಚರ ಮೇಲೆ ದೌರ್ಜನ್ಯ ಎಸಗಿದ್ರೆ TTP ಪಾಕಿಸ್ತಾನಿ ಸೇನೆಯನ್ನು ಕೊಂದು ಹಾಕತ್ತೆ. TTP ಮೇಲೆ ದಾಳಿ ಆದರೆ ಬಲೂಚರು ಅದಕ್ಕೆ ಪ್ರತೀಕಾರ ತೀರಿಸ್ಕೋತಾರೆ. ಅವರಿಬ್ಬರ ನಡುವೆ ಆಗಾಗ ಆಫ್ಘನಿಸ್ತಾನದ ತಾಲಿಬಾನ್ ಕೂಡ ಪಾಕಿಸ್ತಾನದ ಮೇಲೆ ವಾಯುದಾಳಿ ಮಾಡುತ್ತೆ. ಈಗ ಫ್ರೆಶ್ ಆಗಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದ ಹಂಗು ಜಿಲ್ಲೆಯಲ್ಲಿನ ಸೇನಾ ಶಿಬಿರವೊಂದರ ಮೇಲೆ ದಾಳಿಯಾಗಿದೆ. ಅಲ್ಲಿ 11 ಮಂದಿ ಸೈನಿಕರು ಸಾವಿಗೀಡಾಗಿದ್ದು 28ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಸುದ್ದಿಗಳು ಬರ್ತಾ ಇವೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆಗಳು ಇವೆ ಅಂತ ಹೇಳ್ತಾ ಇದ್ದಾರೆ. ಈ ದಾಳಿಯ ಹಿಂದೆ ಕೂಡ ಭಾರತನೇ ಇದೆ ಅಂತ ಯಥಾ ಪ್ರಕಾರ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಹಂಗು ಅಟ್ಯಾಕು? ಬನ್ನಿ ನೋಡೋಣ. ಗೆಳೆಯರ, ಪಾಕಿಸ್ತಾನದಲ್ಲಿ ಏನು ಆಗ್ತಾ ಇದೆ, ಅದನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದು ಖುದ್ದು ಅಲ್ಲಿನ ನಾಯಕರಿಗಾದರೂ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ. ಮೊನ್ನೆ ಭಾರತದಲ್ಲಿ ಕಾಕ್ರೋಚ್ ಪ್ರತಿಭಟನೆ ಶುರುವಾದ ಕೂಡಲೇ ಒಂದಷ್ಟು ಸುಳ್ಳು ಸುದ್ದಿಗಳನ್ನು ಹಬ್ಸೋದು, ಫೇಕ್ ನರೇಟಿವ್ಗಳು, ಪ್ರೊಪಗಂಡಾಗಳ ಮೂಲಕ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳುಗಳನ್ನು ಹರಡೋ ಮೂಲಕ ಗಲಭೆಗಳು ಮತ್ತಷ್ಟು ಹೆಚ್ಚಾಗೋ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ನೂರಾರು ಅಕೌಂಟ್ಗಳನ್ನ ದೆಹಲಿಯ ಸೈಬರ್ ಸೆಕ್ಯೂರಿಟಿ ಅಧಿಕಾರಿಗಳು ಐಡೆಂಟಿಫೈ ಮಾಡಿದ್ರು. ಅದರಲ್ಲಿ ಸುಮಾರು 400ಕ್ಕೂ ಹೆಚ್ಚು ಪಾಕಿಸ್ತಾನಿ ಅಕೌಂಟ್ಗಳೇ ಇತ್ತು. ಪಾಕಿಸ್ತಾನದ ISI ಮತ್ತು ಅದರ ಮೀಡಿಯಾ ವಿಂಗ್ ISPR ಈ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೂಲಕ ಭಾರತದಲ್ಲಿ ಗಲಭೆಗಳನ್ನ ಹೆಚ್ಚು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇತ್ತು. ಮತ್ತೊಂದು ಕಡೆ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರ ತಾನಾಗಿ ಹೊತ್ತಿ ಉರಿದು ಹೋಗ್ತಾ ಇದೆ. ಅಲ್ಲಿ ಒಂದಲ್ಲ ಸುಮಾರು 30ಕ್ಕೂ ಹೆಚ್ಚು ಮಂದಿ ಇತ್ತೀಚಿನ ಗಲಭೆಗಳಲ್ಲಿ ಸೇನೆಯ ಗುಂಡಿಗೆ ಬಲಿಯಾಗಿದ್ದಾರೆ. ಮಜಾ ಏನು ಗೊತ್ತಾ? ಜಂತರ್ ಮಂತರಲ್ಲಿ ನಿಂತು ಭಾರತದ ಪ್ರಧಾನಿಯ ವಿರುದ್ಧ ಕೂಡ ಅತ್ಯಂತ ಕೆಟ್ಟದಾಗಿ ಮಾತಾಡಿದವರು, ತುಕಡೆ ಗ್ಯಾಂಗುಗಳು ಅಂತ ಗುರುತಿಸಿಕೊಂಡವರು, ಮತೀಯ ಕಲಹಗಳನ್ನ ಪ್ರೋತ್ಸಾಹಿಸೋದಕ್ಕೆ ಪ್ರಯತ್ನಿಸಿದವರು, ಈ ದೇಶದ ಬಹುಸಂಖ್ಯಾತರ ದೇವಾನುದೇವತೆಗಳನ್ನ, ದೇವಸ್ಥಾನಗಳನ್ನ ಕೂಡ ಆ ಪ್ರತಿಭಟನೆಯ ಮೈದಾನಕ್ಕೆ ಕರ್ಕೊಂಡು ಬಂದವರು, ಪಾರ್ಲಿಮೆಂಟ್ಗೆ ನುಗ್ಗೋದಿಕ್ಕೆ ಹೋದವರು, ಅಂಥವರ ಜೊತೆ ಕೂಡ ಭಾರತದ ಸರ್ಕಾರ ಮಾತುಕತೆಗಳನ್ನ ನಡೆಸಿ ಸಮಸ್ಯೆಯನ್ನ ಸರಿಪಡಿಸುವ ಕಡೆಗೆ ಹೆಜ್ಜೆ ಹಾಕ್ತು. ಆದ್ರೆ ಪಾಕಿಸ್ತಾನದಲ್ಲಿ ಆಕ್ರಮಿತ ಕಾಶ್ಮೀರದ ಜನರ ಜೊತೆ ಮಾತಾಡೋದಿಕ್ಕೆ ಕೂಡ ಯಾರು ದಿಕ್ಕಿಲ್ಲ. ಅಲ್ಲಿನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್, ಕಾಶ್ಮೀರದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರೆಲ್ಲ ಪಾಕಿಸ್ತಾನದ ಶತ್ರುಗಳು, ನಮಗ ಭಾರತ ಹೇಗೆ ಶತ್ರುನೋ ಹಾಗೆ ಆಕ್ರಮಿತ ಕಾಶ್ಮೀರದಲ್ಲಿನ ಪ್ರತಿಭಟನಾಕಾರರು ಕೂಡ ನಮ್ಮ ಶತ್ರುಗಳೇ, ಅವ್ರ ಜೊತೆ ಯಾವ ಮಾತುಕತೆಯೂ ಇಲ್ಲ ಅಂತ ಹೇಳಿದಾನೆ. ಆತನ ಹೇಳಿಕೆ ಹೊರಬಂದ ಬೆನ್ನಲ್ಲೇ ಅಲ್ಲಿ ಮತ್ತೆ ಪ್ರತಿಭಟನೆಗಳು ಇನ್ನಷ್ಟು ಹೆಚ್ಚಾಗಿವೆ. ಇದೇ ಸಂದರ್ಭದಲ್ಲಿ ಅಲ್ಲಿನ ಸೇನೆಯ ದಬ್ಬಾಳಿಕೆ, ದೌರ್ಜನ್ಯ, ನರಮೇಧದ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯ ಗಮನ ಹರಿಸಬೇಕು ಅಂತ ಭಾರತ ಒತ್ತಾಯ ಮಾಡಿದೆ. ಹಾಗೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ ಫಾರೂಕ್ ಅಬ್ದುಲ್ಲಾ ಕೂಡ ಆಕ್ರಮಿತ ಕಾಶ್ಮೀರದ ಸಮಸ್ಯೆಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮಧ್ಯಸ್ಥಿಕೆಗೆ ಮನವಿ ಮಾಡಿದ್ದಾರೆ. ವಿಶ್ವಸಂಸ್ಥೆಯ ಪ್ರತಿನಿಧಿಗಳು ಅಲ್ಲಿಗೆ ಹೋಗಿ ಅಲ್ಲಿನ ಜನರ ಜೊತೆ ಮಾತಾಡಿ ಅವರ ಕಷ್ಟ ಏನು ಅಂತ ಕೇಳಬೇಕು ಅಂತ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ಆದರೆ ಯಾರು ಮಾತಾಡೋರು, ಯಾಕೆ ಮಾತಾಡ್ತಾರೆ, ಅದರಿಂದ ಯಾರಿಗೆ ತಾನೇ ಏನು ಲಾಭ ಇದೆ? ಭಾರತದಲ್ಲಾದರೆ ಸರ್ಕಾರವನ್ನು ಬದಲಾಯಿಸಬೇಕು, ಕೈಗೊಂಬೆಗಳನ್ನು ತರೋ ಪ್ರಯತ್ನ ಮಾಡಬೇಕು, ಅಟ್ಲೀಸ್ಟ್ FCRA ಬಿಲ್ ಮಂಡನೆ ಆಗದ ಹಾಗೆ ನೋಡ್ಕೋಬೇಕು. ಆದರೆ ಪಾಕಿಸ್ತಾನದಲ್ಲಿ ಏನು ಮಾಡಬೇಕಿದೆ? ಹೀಗೊಂದು ಕಡೆ ಆಕ್ರಮಿತ ಕಾಶ್ಮೀರ ಉರಿತಾ ಇದೆಯಾ, ಅಲ್ಲಿ ಸೇನೆ ನಾಗರಿಕರ ಮೇಲೆ ಮಾಡ್ತಾ ಇರೋ ದೌರ್ಜನ್ಯಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಖೈಬರ್ ಭಾಗದಲ್ಲಿ ಸೇನಾ ಶಿಬಿರದ ಮೇಲೆ ಅಲ್ಲಿನ ಪ್ರತ್ಯೇಕತಾವಾದಿಗಳು ಭಯಾನಕ ದಾಳಿಯನ್ನು ಮಾಡಿದ್ದಾರೆ.
ಬಲೂಚಿಸ್ತಾನಕ್ಕೆ ಸಮೀಪ ಇರುವ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಹಂಗು ಜಿಲ್ಲೆಯ ಗಡಿಯಲ್ಲಿನ ಸೇನಾ ಶಿಬಿರವೊಂದನ್ನ ಗುರಿಯಾಗಿಸಿಕೊಂಡು ಅಲ್ಲಿನ ಹೋರಾಟಗಾರರು ದಾಳಿ ಮಾಡಿದ್ದಾರೆ. ಮೊದಲು ವಾಹನವೊಂದರಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಬಂದು ಶಿಬಿರದ ಒಳಕ್ಕೆ ನುಗ್ಗಿಸಲಾಗಿದೆ. ಆ ನಂತರ ಬಂದೂಕುಧಾರಿಗಳ ಪಡೆ ಯದ್ವಾತದ್ವಾ ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ 11 ಸೈನಿಕರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. 28ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಾಯಗೊಂಡವರಲ್ಲಿ ಹಲವರ ಸ್ಥಿತಿ ಚಿಂತಾಜನಕ ಆಗಿದೆ. ಹೀಗಾಗಿ ಅಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆಗಳು ಕೂಡ ಇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ದಾಳಿಯ ಹಿಂದೆ TTP ಇದೆ ಅಂತ ಪಾಕಿಸ್ತಾನದ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿನ ಆಡಳಿತ ಈ ದಾಳಿಯ ಹಿಂದೆ ಭಾರತದ ಕೈವಾಡ ಇದೆ ಅನ್ನೋ ಆರೋಪವನ್ನು ಮಾಡಿದೆ. ಗೆಳೆಯರೆ, ಖೈಬರ್ ಭಾಗದಲ್ಲಿ 2 ದಿನಗಳ ಹಿಂದೆ ಆಫ್ಘನ್ ತಾಲಿಬಾನ್ ಸೇನೆ ವೈಮಾನಿಕ ದಾಳಿಯನ್ನು ಮಾಡಿತ್ತು. ವೈಮಾನಿಕ ದಾಳಿ ಅಂದ್ರೆ ಇನ್ನೇನು, ಪಾಪ ಅವ್ರ ಹತ್ರ ಯುದ್ಧ ವಿಮಾನಗಳಿಂದ ಎಲ್ಲಿಂದ ಬರಬೇಕು, ಜಸ್ಟ್ ಡ್ರೋನ್ಗಳನ್ನು ಬಳಸ್ಕೊಂಡು ಖೈಬರ್ ಪಖ್ತೂನ್ಖ್ವಾದ ಚಿತ್ರಾಲ್ನಲ್ಲಿನ ಸೇನಾ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ಗುರಿಯಾಗಿಸ್ಕೊಂಡು ಅವರು ದಾಳಿಗಳನ್ನು ಮಾಡಿದರು. ಚಿತ್ರಾಲ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಚಿತ್ರಾಲ್ ಪಾಕಿಸ್ತಾನದ ಪಾಲಿಗೆ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳೋ ಪ್ರದೇಶ. ಇದು ಆಫ್ಘನಿಸ್ತಾನದ ಗಡಿಗೆ ತುಂಬಾ ಹತ್ತಿರದಲ್ಲಿದೆ. ಹಿಂದೂಕುಷ್ ಪರ್ವತ ಶ್ರೇಣಿಯಲ್ಲಿನ ಈ ಚಿತ್ರಾಲ್ನಿಂದ ಆಫ್ಘನಿಸ್ತಾನದ ವಖಾನ್ ಕಾರಿಡಾರ್ ಹೆಚ್ಚು ದೂರದಲ್ಲಿಲ್ಲ. ಈ ಕಾರಿಡಾರ್ ಚೈನಾ ಹಾಗೂ ಆಫ್ಘನಿಸ್ತಾನಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಾಗೆ ಚಿತ್ರಾಲ್ ಮೂಲಕ ಪಾಕಿಸ್ತಾನದ NH-45 ಹಾದು ಹೋಗುತ್ತೆ. ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು ಆಕ್ರಮಿತ ಕಾಶ್ಮೀರಕ್ಕೆ ಕೂಡ ಈ ಚಿತ್ರಾಲ್ನಿಂದ ಹೆಚ್ಚು ದೂರ ಇಲ್ಲ. ಇನ್ನು ಇಲ್ಲಿಂದ ಆಫ್ಘನಿಸ್ತಾನದ ಗಡಿಯನ್ನು ದಾಟಿಬಿಟ್ರೆ ನೂರಿಸ್ತಾನ್, ಕುನಾರ್ ಪ್ರಾವಿನ್ಸ್ಗಳಿವೆ. ಇನ್ನು ಇಲ್ಲಿನ ಕಲಾಶ್ ವ್ಯಾಲಿ, ಶಾ ಸಲೀಂ ರೋಡ್ ಮುಂತಾದ ಕಡೆಗಳಲ್ಲಿ ಪಾಕಿಸ್ತಾನಿ ಸೇನೆ ಹಾಗೂ ಫ್ರಾಂಟಿಯರ್ ಫೋರ್ಸ್ನ ನೆಲೆಗಳಿವೆ. ಇಂಥ ಚಿತ್ರಾಲ್ ಮೇಲೆ ಆಫ್ಘನಿಸ್ತಾನದ ತಾಲಿಬಾನ್ ಸೇನಾಪಡೆ ಮೊನ್ನೆ ಡ್ರೋನ್ ದಾಳಿ ಮಾಡುವ ಮೂಲಕ ಇತ್ತೀಚೆಗೆ ಪಾಕಿಸ್ತಾನ ಆಫ್ಘನ್ ನೆಲದ ಮೇಲೆ ಮಾಡಿದ್ದ ವೈಮಾನಿಕ ದಾಳಿಗೆ ಸಣ್ಣದೊಂದು ರಿವೆಂಜ್ ಅನ್ನು ಕೊಟ್ಟಿದೆ. ಅಲ್ಲಿ ಎಷ್ಟು ಜನ ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾದರು ಅನ್ನೋ ಬಗ್ಗೆ ಆಫ್ಘನ್ ಪಡೆಗಳಾಗ್ಲಿ ಪಾಕಿಸ್ತಾನ ಆಗಲಿ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ. ಅದರ ಬೆನ್ನಲ್ಲೇ ಈಗ TTP ಕೂಡ ಚಿತ್ರಾಲ್ನಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವ ಹಂಗು ಮೇಲೆ ದಾಳಿ ಮಾಡಿದೆ. ಅಲ್ಲಿನ ಸೇನಾ ಪೋಸ್ಟ್ ಒಂದು ಉಡಿಸಾಗಿದೆ ಅಂತ ಟರ್ಕಿಯ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಗೆಳೆಯರೆ, TTP ಹಾಗೂ ಬಲೂಚ್ ಲಿಬರೇಷನ್ ಪಡೆಗಳು ಪಾಕಿಸ್ತಾನಿ ಸೇನೆಯನ್ನ ಸಿಕ್ಕ ಕಡೆ ಕೊಂದು ಹಾಕ್ತಾ ಇವೆ. ಆದರೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಆತ ಇರಾನ್ ಅಮೆರಿಕ ಸಂಘರ್ಷದಲ್ಲಿ ಎಷ್ಟು ಲಾಭ ಮಾಡ್ಕೊಂಡು ಎಷ್ಟು ಬೇಗ ದೇಶ ಬಿಟ್ಟು ಓಡ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂತಿದೆ. ಸದ್ಯಕ್ಕೆ ಪಾಕಿಸ್ತಾನದ ಆಡಳಿತವನ್ನು ಸಂಪೂರ್ಣವಾಗಿ ಮುನೀರ್ ತನ್ನ ಕೈಗೆ ತಗೊಂಡಿದ್ದಾನಂತೆ. ಸೌದಿ ಅರೇಬಿಯಾ ಜೊತೆ ರಕ್ಷಣಾ ಒಪ್ಪಂದ ಮಾಡ್ಕೊಂಡು ಇರಾನ್ ವಿರುದ್ಧ ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಅವ್ರಿಗೆ ಹೇಳಿದಾನೆ. ಕುವೈತ್ ಜೊತೆ ಕೂಡ ಒಪ್ಪಂದಕ್ಕೆ ಪಾಕಿಸ್ತಾನ ಮಾತುಕತೆಗಳನ್ನು ಮಾಡ್ತಾ ಇದೆ. ಹಾಗಂತ ಇರಾನ್ ಜೊತೆ ನಾಳೆ ಪಾಕ್ ಅಗತ್ಯ ಬಿದ್ದರೆ ಯುದ್ಧ ಗಿದ್ದ ಮಾಡುತ್ತಾ ಕನಸಲ್ಲೂ ಅವರು ಅದನ್ನು ಯೋಚನೆ ಮಾಡೋದಿಲ್ಲ. ಇರಾನ್ ವಿರುದ್ಧ ಯುದ್ಧಕ್ಕೆ ನಿಂತರೆ ಪಾಕಿಸ್ತಾನದಲ್ಲಿನ 25% ಶಿಯಾಗಳು ಇಡೀ ಪಾಕಿಸ್ತಾನವನ್ನ ಬೆಂಕಿ ಮಾಡ್ತಾರೆ. ಸೊ ಇರಾನ್ ವಿರುದ್ಧ ಯುದ್ಧ ಇಲ್ಲ, ಬದಲಿಗೆ ಪಾಕಿಸ್ತಾನ ಇರಾನ್ ಜೊತೆ ಕೂಡ ವ್ಯಾಪಾರ ಮಾಡ್ಕೊಳ್ತಾ ಇದೆ. ಈಗ ಚೈನಾ ಇರಾನ್ಗೆ ಕಳುಹಿಸಿ ಕೊಡ್ತಾ ಇರೋ ಆಯುಧಗಳು ನೇರವಾಗಿ ಸಮುದ್ರ ಮಾರ್ಗದ ಮೂಲಕ ಇರಾನ್ ಅನ್ನು ತಲುಪೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಅಮೆರಿಕ ಕಣ್ಣಿಟ್ಕೊಂಡು ಕೂತಿದೆ. ಸೊ ಚೈನಾ ಕೂಡ ಇಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಇನ್ನು ಬೇರೆ ಮಾರ್ಗಗಳ ಮೂಲಕ ಆಯುಧಗಳನ್ನು ಕಳುಹಿಸಬೇಕು ಅಂದ್ರೆ ಅವರು ಆಫ್ಘನಿಸ್ತಾನದ ವಖಾನ್ ಕಾರಿಡಾರ್ ಮೂಲಕ ಆಫ್ಘನ್ ನೆಲವನ್ನು ಪ್ರವೇಶ ಮಾಡಿ ಅಲ್ಲಿಂದ ಇರಾನ್ ಅನ್ನು ತಲುಪಬೇಕು. ಅದು ಸೇಫ್ ಅಂತ ಚೈನಾ ಭಾವಿಸೋದಿಲ್ಲ. ಹಾಗೆ ಆ ದಾರಿ ತುಂಬಾ ದೊಡ್ಡದು ಕೂಡ. ಸೊ ಅಲ್ಲಿ ಚೈನಾದ ಆಯುಧಗಳನ್ನು ಇರಾನಿಗೆ ತಲುಪಿಸುವ ಜವಾಬ್ದಾರಿಯನ್ನು ಪಾಕಿಸ್ತಾನ ಹೊತ್ತಿದೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಪಾಕಿಸ್ತಾನಕ್ಕೆ ಚೈನಾದಿಂದ ಆಯುಧಗಳ ಕನ್ಸೈನ್ಮೆಂಟ್ಗಳು ಬರುತ್ತವೆ. ಅವುಗಳನ್ನು ಪಾಕಿಸ್ತಾನ ಗಡಿ ದಾಟಿಸಿ ಇರಾನ್ಗೆ ಕಳುಹಿಸಿ ಕೊಡ್ತಾ ಇದೆ. ಈಗಾಗಲೇ ಸುಮಾರು 400ಕ್ಕೂ ಹೆಚ್ಚು ಮಿಸೈಲ್ ಲಾಂಚರ್ಗಳು ಪಾಕ್ ಮೂಲಕ ಇರಾನ್ ಅನ್ನು ತಲುಪಿವೆ ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಸೊ ಇಲ್ಲಿ ಆಸಿಮ್ ಮುನೀರ್ ತನ್ನ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕಿಂತ ಇರಾನ್ ಅಮೆರಿಕ ಯುದ್ಧ ತನಗೆಷ್ಟು ಲಾಭ ಮಾಡಿಕೊಡಬಹುದು ಅನ್ನೋದರ ಲೆಕ್ಕಾಚಾರದಲ್ಲಿ ಬ್ಯುಸಿ. ಇನ್ನು ಪಾಕಿಸ್ತಾನದ ವಿದ್ಯಮಾನಗಳು ಮತ್ತು ಅಲ್ಲಿನ ಮಾನವ ಹಕ್ಕುಗಳ ದಮನ ಇದ್ಯಾವುದು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಗೂ ಬೇಕಾಗಿರೋ ವಿಷಯ ಅಲ್ಲ. ಮಿಷನರಿಗಳು, ಗ್ರೇಟಾಗಳು, ಸೋರಸ್ ಫೌಂಡೇಶನ್ಗಳು ಇವ್ಯಾವೂ ಕೂಡ ಅಲ್ಲಿನ ಜನರ ಬಗ್ಗೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿಡಿ, ಅವಿನ್ನೂ ಕಾಕ್ರೋಚ್ ಪ್ರೊಟೆಸ್ಟ್ ಮೂಡಿಂದ ಹೊರಗೆ ಬಂದಂತೆ ಕಾಣ್ತಾ ಇಲ್ಲ. ಇದು ಗೆಳೆಯರೆ, ಪಾಕಿಸ್ತಾನದಲ್ಲಿ ಪಾಕ್ ಸೈನಿಕರನ್ನ TTP ಹೊಡೆದು ಕೆಡುತ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.